Good morning, students. Last class we discussed the atomic models, in that Thomson's atomic model and Rutherford models and its limitations. Today's discussion is atomic number and mass number. Atomic number is denoted by a symbol Z. Capital Z ನಿಂದ ಏನಪ್ಪಾ ಅಂದ್ರೆ atomic number ಅನ್ನು represent ಮಾಡ್ತಾರೆ. The positive charge on the nucleus is due to the presence of protons. Nucleus ಒಳಗೆ positive charge ಯಾವುದರಿಂದ ಇರ್ತೈತಪ್ಪ ಅಂತಂದ್ರೆ protons ದಿಂದ ಇರ್ತದೆ. And charge on proton is equal but opposite to that of electron. Charge of proton is equal but opposite to that of electron. ಎರಡೂದ್ರದ್ದು ಚಾರ್ಜ್ ಪ್ರೋಟಾನ್ ಆ್ಯಂಡ್ ಎಲೆಕ್ಟ್ರಾನ್ ಚಾರ್ಜ್ ಏನಿರ್ತದೆ ಈಕ್ವಲ್ ಇರ್ತದೆ, ಬಟ್ ಏನಪ್ಪಾ ಅಂತಂದ್ರೆ ಅಪೋಸಿಟ್ ಸೈನ್ ಇರ್ತದೆ. The positive charge on the nucleus is due to the presence of protons, and the charge on the proton is equal but opposite to that of electron. Electron ಏನಪ್ಪಾ ಅಂತಂದ್ರೆ ಚಾರ್ಜ್ ಈಕ್ವಲ್ ಇರ್ತೈತಿ ಬಟ್ ಅಪೋಸಿಟ್ ಸೈನ್ ಇರ್ತೈತಿ. ಪ್ರೋಟಾನ್ ಚಾರ್ಜ್ ನಾವು ಏನಪ್ಪಾ ಅಂದ್ರೆ +1 ಅಂತ ತಗೊಂಡಿವಿ ಅಂತಂದ್ರೆ ಎಲೆಕ್ಟ್ರಾನ್ ಚಾರ್ಜ್ -1, ಈಕ್ವಲ್ ಬಟ್ ಅಪೋಸಿಟ್ ಸೈನ್ ಇರ್ತದೆ. ದೆನ್ ಅಟಾಮಿಕ್ ನಂಬರ್ ಈಸ್ ಡಿಫೈನ್ಡ್ ಆನ್ ದಿ ಬೇಸಿಸ್ ಆಫ್ ಪ್ರೋಟಾನ್ಸ್. ಈ ಪ್ರೋಟಾನ್ ಮೇಲೆ ಅಟಾಮಿಕ್ ನಂಬರ್ ಅನ್ನು ಏನಪ್ಪಾ ಅಂತಂದ್ರೆ ಡಿಫೈನ್ ಮಾಡ್ತಾರೆ. ದ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ in the nucleus of an atom is called ಏನಪ್ಪಾ ಅಂದ್ರೆ ಅಟಾಮಿಕ್ ನಂಬರ್ ಅಂತ ಕರಿತೀವಿ ನಾವು. ಅಟಾಮಿಕ್ ನಂಬರ್ ಅಂದ್ರೆ ನ್ಯೂಕ್ಲಿಯಸ್ ದೊಳಗೆ ಎಷ್ಟು ಪ್ರೋಟಾನ್ಸ್ ಇರ್ತಾವಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು, ಅಟಾಮಿಕ್ ನಂಬರ್ ಅಂತ ಕರಿತೀವಿ ನಾವು. ದ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ದಿ ನ್ಯೂಕ್ಲಿಯಸ್ ಆಫ್ an atom. The number of protons present in the nucleus of an atom is called atomic number. ಇದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಅಟಾಮಿಕ್ ನಂಬರ್ ಅಂತ ಕರೀತಾರೆ. ಆರ್ ಇಟ್ ಈಸ್ ಆಲ್ಸೋ ಈಕ್ವಲ್ ಟು ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎ ನ್ಯೂಟ್ರಲ್ ಆಟಮ್. ನ್ಯೂಟ್ರಲ್ ಆಟಮ್ ಇತ್ತಪ್ಪ ಅಂತಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ are equal to number of electrons. Only neutral atom ನೊಳಗೆ ಇರುವಂತ electrons is also equal to ಏನಂತ ಕರಿತೀವಿ ನಾವು, atomic number ಅಂತ ಕರಿತೀವಿ. It is also equal to the number of electrons in a neutral atom. ನ್ಯೂಟ್ರಲ್ ಆಟಮ್ದೊಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವಲ್ಲ ದಟ್ ಈಸ್ ಆಲ್ಸೋ ನಥಿಂಗ್ ಬಟ್ ಏನಂತ ಕರಿತೀವಿ ನಾವು, ಅಟಾಮಿಕ್ ನಂಬರ್ ಅಂತ ಕರಿತೀವಿ ನಾವು. ದಟ್ ಈಸ್ ಅಟಾಮಿಕ್ ನಂಬರ್ Z ಈಸ್ ಈಕ್ವಲ್ ಟು ಏನಂತ ಹೇಳಿವಿ ನಾವು, ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ದಿ ನ್ಯೂಕ್ಲಿಯಸ್ ಆಫ್ ಎನ್ ಆಟಮ್. ದಟ್ ಈಸ್ ಅಟಾಮಿಕ್ ನಂಬರ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್ in the nucleus. ನ್ಯೂಕ್ಲಿಯಸ್ ದೊಳಗೆ ಎಷ್ಟು ಪ್ರೋಟಾನ್ಸ್ ಇರ್ತಾವಲ್ಲ ದಟ್ ಈಸ್ ನಥಿಂಗ್ ಬಟ್ ಅಟಾಮಿಕ್ ನಂಬರ್, ಆರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎ ನ್ಯೂಟ್ರಲ್ ಆಟಮ್. ನ್ಯೂಟ್ರಲ್ ಆಟಮ್ದೊಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವಲ್ಲ ದಟ್ ಈಸ್ ಆಲ್ಸೋ ಈಕ್ವಲ್ ಟು ಏನಂತ ಕರಿತೀವಿ ನಾವು, ಅಟಾಮಿಕ್ ನಂಬರ್. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಕನ್ಸಿಡರ್ sodium element. Its atomic number is 11.
atomic number of Na is 11. Atomic number of sodium element is 11 ಅಂತ ಹೇಳ್ತೀವಿ ನಾವು. It means number of protons ಎಷ್ಟು ಅದಾವ? 11 protons ಅದಾವ. This sodium element is neutral, electrically neutral means number of protons is equal to number of electrons. Therefore, number of protons in Na is equal to 11 and number of electrons in sodium, this is also equal to atomic number. ಅಂದ್ರೆ atomic number 11 ಐತಪ್ಪ ಅಂತಂದ್ರೆ number of protons 11 ಇರ್ತಾವ. ಈ ಎಲಿಮೆಂಟ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಇತ್ತಪ್ಪ ಅಂತಂದ್ರೆ number of electrons are also equal to number of protons. ಅಂದ್ರೆ atomic number is equal to number of protons or number of electrons for an electrically neutral atom. This is about atomic number. Next coming to mass number. ಈಗ atomic number ನೋಡಿದೀವಿ, ಇನ್ನೇನಪ್ಪ ಅಂತಂದ್ರೆ mass number ಅಂತಂದ್ರೆ ಏನು? Mass number is denoted by a symbol capital A. Capital A ದಿಂದ ಏನಪ್ಪ ಅಂತಂದ್ರೆ ಮಾಸ್ ನಂಬರನ್ನು ಏನಪ್ಪ ಅಂದ್ರೆ ರಿಪ್ರೆಸೆಂಟ್ ಮಾಡ್ತಾರೆ. Mass number is the total number of mass is only concentrated on nucleus ಅಂತ ಹೇಳಿವಿ ನಾವು. ಸ್ಟಾರ್ಟಿಂಗ್ ಏನು ಹೇಳಿವಿ? ಮಾಸ್ ಈಸ್ ಓನ್ಲಿ ಕಾನ್ಸಂಟ್ರೇಟೆಡ್ ಆನ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಒಳಗೆ ಏನೇನು ಇರ್ತಾವಪ್ಪ? ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್. ಅಂದ್ರೆ ದ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಪ್ರೆಸೆಂಟ್ ಇನ್ ದಿ ನ್ಯೂಕ್ಲಿಯಸ್ ಆಫ್ ಆನ್ ಆಟಮ್ ಈಸ್ ಕಾಲ್ಡ್ ಏನಂತ ಕರಿತೀವಿ ನಾವು? ಮಾಸ್ ನಂಬರ್ ಅಂತ ಕರಿತೀವಿ. ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ನ್ಯೂಕ್ಲಿಯಸ್ ಒಳಗೆ ಎಷ್ಟು ಇರ್ತಾವಲ್ಲ, that is nothing but mass number. Mass number is nothing but the total number of protons and neutrons in the nucleus of an atom is called mass number ಅಂತ ಹೇಳ್ತೀವಿ. ಇದಕ್ಕೆ ಏನಂತ ಕರಿತೀವಿ? ಮಾಸ್ ನಂಬರ್. ಅಂದ್ರೆ ಟೋಟಲ್ ನಂಬರ್ ಆಫ್ protons and neutrons present in the nucleus of an atom. Total number of protons and neutrons present in the nucleus of an atom. ಏನಪ್ಪಾ ಅಂತಂದ್ರೆ present in the nucleus of an atom is called mass number ಅಂತ ಹೇಳ್ತೀವಿ ನಾವು. ಮಾಸ್ ನಂಬರ್ ಅಂತಂದ್ರೆ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಪ್ರೆಸೆಂಟ್ ಇನ್ ದಿ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್. ಇಲ್ಲಿ ಏನಪ್ಪಾ ಅಂತಂದ್ರೆ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಪ್ರೆಸೆಂಟ್ ಇನ್ ದಿ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್. ಇವು ಏನಪ್ಪಾ ಅಂದ್ರೆ ನ್ಯೂಕ್ಲಿಯಸ್ ಒಳಗೆ ಯಾವ್ಯಾವ ಇರ್ತಾವೆ? ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್. ದೀಸ್ ಆರ್ ಕಾಲ್ಡ್ ಆಸ್ ನ್ಯೂಕ್ಲಿಯಾನ್ಸ್ ಅಂತ ಕರೀತಾರೆ. Protons and neutrons are present in the nucleus of an atom and these are called as nucleons ಅಂತ ಕರೀತಾರೆ. Protons and neutrons are present in the nucleus of an atom. ನ್ಯೂಕ್ಲಿಯಸ್ದೊಳಗೆ ಇರ್ತಾವ, ಅದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಆರ್ ಕಾಲ್ಡ್ ನ್ಯೂಕ್ಲಿಯಾನ್ಸ್. ಇವಕ್ಕೇನಂತ ಕರೀತಾರಪ್ಪ ಅಂತಂದ್ರೆ ನ್ಯೂಕ್ಲಿಯಾನ್ಸ್ ಅಂತ ಕರೀತಾರೆ. ಆ್ಯಂಡ್ ಮಾಸ್ ನಂಬರ್ ಈಸ್ ಆಲ್ಸೋ ನೋನ್ ಆ್ಯಸ್ ನ್ಯೂಕ್ಲಿಯಾನ್ ನಂಬರ್. ಯಾಕಪ್ಪ ಅಂತಂದ್ರೆ ನ್ಯೂಕ್ಲಿಯಸ್ದೊಳಗೆ ಏನೇನು ಇರ್ತಾವ? ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಇರ್ತಾವ. ಅವಕ್ಕೆ ಏನಂತ ಕರಿತೀವಿ ನಾವು? ನ್ಯೂಕ್ಲಿಯಾನ್ಸ್ ಅಂತ ಕರಿತೀವಿ ನಾವು. Therefore, the mass number is also known as nucleon number. Therefore, mass number is also known as nucleon number. ಇದಕ್ಕೆ ಏನಂತ ಕರಿತೀವಿ ನಾವು? ನ್ಯೂಕ್ಲಿಯಾನ್ ನಂಬರ್ ಅಂತ ಕರಿತೀವಿ.
ದೆನ್ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಆರ್ ನಥಿಂಗ್ ಬಟ್ ಮಾಸ್ ನಂಬರ್ ಅಂತ ಹೇಳಿ. ದೇರ್ ಫೋರ್ ಮಾಸ್ ನಂಬರ್ ಇಟ್ ಈಸ್ ಡಿನೋಟೆಡ್ ಬೈ ಸಿಂಬಾಲ್ ಕ್ಯಾಪಿಟಲ್ A ಈಸ್ ಈಕ್ವಲ್ ಟು ನ್ಯೂಕ್ಲಿಯಸ್ದೊಳಗೆ ಏನಿರ್ತಾವ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್, ಸಮ್ ಆಫ್ ದಿ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂತ ಹೇಳ್ತೇವೆ. ಅಟಾಮಿಕ್ ನಂಬರ್ದೊಳಗೆ ಏನಂತ ಹೇಳಿವಿ ನಾವು, ನಂಬರ್ ಆಫ್ ಪ್ರೋಟಾನ್ಸ್ ಈಸ್ ನಥಿಂಗ್ ಬಟ್ ಅಟಾಮಿಕ್ ನಂಬರ್ ಅಂತ ಹೇಳಿ. ಅಟಾಮಿಕ್ ನಂಬರ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಪ್ರೋಟಾನ್ಸ್ ಆರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎ ನ್ಯೂಟ್ರಲ್ ಆಟಮ್ ಅಂತ ಹೇಳಿ. ಇಲ್ಲ ಏನಪ್ಪ ಅಂದ್ರೆ ನಂಬರ್ ಆಫ್ ಪ್ರೋಟಾನ್ ಈಸ್ ನಥಿಂಗ್ ಬಟ್ ಅಟಾಮಿಕ್ ನಂಬರ್ ಅಂತೇಳಿ ತೊಗೊಳ್ರಿ. ಯಾಕೆ ಅಟಾಮಿಕ್ ನಂಬರ್ ಅಂತ ತೊಗೊಂಡ್ರಿ? ಅಟಾಮಿಕ್ ನಂಬರ್ ಈಸ್ ನಥಿಂಗ್ ಬಟ್ number of protons present in the nucleus of an atom or number of electrons present in a neutral atom ಅಂತ ಹೇಳಿ ನಾವು, ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್. ನ್ಯೂಟ್ರಾನ್ಸನ್ನು ಏನಪ್ಪ ಅಂತಂದ್ರೆ ಎನ್ದಿಂದ ರಿಪ್ರೆಸೆಂಟ್ ಮಾಡ್ತೀವಿ ನಾವು. ಸಿಂಬಾಲ್ ಏನಪ್ಪ ಅಂತಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಂಡಮೆಂಟಲ್ ಪಾರ್ಟಿಕಲ್ಸ್ ಒಳಗೆ ನೋಡಿ, ಪ್ರೋಟಾನ ಸ್ಮಾಲ್ p, ಎಲೆಕ್ಟ್ರಾನ್ ಸ್ಮಾಲ್ e, ನ್ಯೂಟ್ರಾನ್ ಸ್ಮಾಲ್ n ನಿಂದ ರಿಪ್ರೆಸೆಂಟೇಷನ್ ಮಾಡ್ತೀವಿ. ದೆನ್ atomic mass is or mass number is A, atomic number is Z plus number of neutrons. ಈ ಫಾರ್ಮುಲಾದಿಂದ ಏನಪ್ಪ ಅಂತಂದ್ರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟು ಅದಾವು ಅಂತ ಗೊತ್ತಾಗ್ತೈತೆ ನಮ್ಗೆ. ಅಂದ್ರೆ ಮಾಸ್ ನಂಬರ್ ಅಟಾಮಿಕ್ ನಂಬರ್ ಕೊಟ್ಟಾಗ ನಂಬರ್ ಆಫ್ ನ್ಯೂಟ್ರಾನ್ಸ್ ಅನ್ನು ಏನಪ್ಪ ಅಂದ್ರೆ ಕ್ಯಾಲ್ಕುಲೇಟ್ ಮಾಡ್ಬೋದು ಈ ಫಾರ್ಮುಲಾ. ದೇರ್ ಫೋರ್ ನಂಬರ್ ಆಫ್ ನ್ಯೂಟ್ರಾನ್ಸ್ n ಈಸ್ ಈಕ್ವಲ್ ಟು A ಮೈನಸ್ Z. ಈ ಫಾರ್ಮುಲಾದಿಂದ ಏನಪ್ಪ ಅಂತಂದ್ರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟು ಅದಾವು ಅಂಥೇಳಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಬರ್ತದೆ. A ಈಸ್ ನಥಿಂಗ್ ಬಟ್ ಮಾಸ್ ನಂಬರ್ ಮೈನಸ್ Z ಈಸ್ ಅಟಾಮಿಕ್ ನಂಬರ್. ಮಾಸ್ ನಂಬರ್ ಮೈನಸ್ ಅಟಾಮಿಕ್ ನಂಬರ್ ಮಾಡಿದ್ರಪ್ಪ ಅಂತಂದ್ರೆ ನ್ಯೂಕ್ಲಿಯಸ್ ಒಳಗೆ ಎಷ್ಟು ನ್ಯೂಟ್ರಾನ್ಸ್ ಅದಾವು ಅಂತ ಗೊತ್ತು. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಕನ್ಸಿಡರ್ ಸೋಡಿಯಂ ಎಲಿಮೆಂಟ್. atomic number and mass number of Na are 11 and 23 respectively. ಅಟಾಮಿಕ್ ನಂಬರ್ ಎಷ್ಟು 11 ಐತಿ, ಮಾಸ್ ನಂಬರ್ ಎಷ್ಟು ಐತಪ್ಪ ಅಂದ್ರೆ 23. ಈಗ ನಾವು ನಂಬರ್ ಆಫ್ ನ್ಯೂಟ್ರಾನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಹೆಂಗೆ? ಈಗ ಅಟಾಮಿಕ್ ನಂಬರ್ 11 ಐತಪ್ಪ ಅಂತಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟು ಅದು ನೋಡ್ರಿ, number of protons is equal to atomic number 11. Number of electrons, this is electrically neutral. Electrically neutral means number of protons equal to number of electrons. Then number of neutrons is equal to ಏನದ ನೋಡ್ರಿ, A minus Z ಫಾರ್ಮುಲಾ ಐತಿ. A ಅಂತಂದ್ರೆ ಎಷ್ಟದ? ಮಾಸ್ ನಂಬರ್ 23, Z is atomic number 11, this is equal to 12. Number of neutrons in sodium is 12. 12 ನ್ಯೂಟ್ರಾನ್ ಅದಾವ, 11 ಎಲೆಕ್ಟ್ರಾನ, 11 ಪ್ರೋಟಾನ್ಸ್ ಯಾವುದ್ರೊಳಗೆ? ಸೋಡಿಯಮ್ದೊಳಗೆ. ಈ ಫಾರ್ಮುಲಾದಿಂದ ನಾವೇನಪ್ಪ ಅಂದ್ರೆ ನಂಬರ್ ಆಫ್ ನ್ಯೂಟ್ರಾನ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು. ನೆಕ್ಸ್ಟ್ ಕಮಿಂಗ್ ಟು ಸೈಂಟಿಫಿಕ್ ರಿಪ್ರೆಸೆಂಟೇಷನ್ ಆಫ್ ಎಲಿಮೆಂಟ್ ವಿತ್ ಮಾಸ್ ನಂಬರ್ ಆ್ಯಂಡ್ ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರ್ ಮಾಸ್ ನಂಬರ್ ಕೊಟ್ಟಾಗ ಏನಪ್ಪಾ ಅಂತಂದ್ರೆ ರಿಪ್ರೆಸೆಂಟೇಷನ್ ಆಫ್ ಎಲಿಮೆಂಟ್ ಯಾವ ರೀತಿ ಬರೀತಾರು. ರಿಪ್ರೆಸೆಂಟೇಷನ್ ಆಫ್ ಎನ್ ಎಲಿಮೆಂಟ್. ಎಲಿಮೆಂಟ್ ಇದ್ದೇನಪ್ಪ ಅಂದ್ರೆ ರಿಪ್ರೆಸೆಂಟೇಷನ್ ಯಾವ ರೀತಿ ಇರ್ತದೆ. ಲೆಟ್ ಅಸ್ ಕನ್ಸಿಡರ್ X is an element. X ಏನಪ್ಪ ಅಂತಂದ್ರೆ ಒಂದು ಎಲಿಮೆಂಟ್ ಐತಿ ಅಂತೇಳಿ ತಗೊಂಡು, A is mass number and Z is atomic number. This is atomic number and this one is mass number. ಲೆಫ್ಟ್ ಸೈಡ್ ಏನಪ್ಪ ಅಂತಂದ್ರೆ ಸಬ್ಸ್ಕ್ರಿಪ್ಟ್ ಏನು ಬರ್ದಿರ್ತಾರಲ್ಲ ದಟ್ ಈಸ್ ನಂಬರ್ ಏನು ಅಟಾಮಿಕ್ ನಂಬರ್. ಲೆಫ್ಟ್ ಸೈಡ್ ಸೂಪರ್ಸ್ಕ್ರಿಪ್ಟ್ A ಏನಿರ್ತೈತಿಲ್ಲ ದ್ಯಾಟ್ ಇಂಡಿಕೇಟ್ಸ್ ದಿ ಮಾಸ್ ನಂಬರ್. ಹಿಂಗೂ ಬರೀತಾರ. ಇಲ್ಪ ಅಂತಂದ್ರೆ X Z A.
ಈ ರೀತಿನೂ ಏನಪ್ಪ ಅಂದ್ರೆ ರಿಪ್ರೆಸೆಂಟೇಷನ್ ತೋರಿಸ್ತಾರೆ. ಸಮ್ಟೈಮ್ಸ್ ಇದನ್ನು ಯೂಸ್ ಮಾಡ್ತಾರೆ, ಇದನ್ನು ಯೂಸ್ ಮಾಡ್ತಾರೆ. ಇದು ಯಾವಾಗ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಇಫ್ ದ ಎಲಿಮೆಂಟ್ ಹ್ಯಾವಿಂಗ್ ಅಟಾಮಿಕ್ ನಂಬರ್ ಆ್ಯಂಡ್ ಮಾಸ್ ನಂಬರ್ ವಿತ್ ಚಾರ್ಜ್, ಯಾವಾಗ ಚಾರ್ಜ್ ಇರ್ತೈತಲ್ಲ ಅವಾಗ ಏನಪ್ಪ ಅಂತಂದ್ರೆ ಅಟಾಮಿಕ್ ನಂಬರ್ ಮಾಸ್ ನಂಬರ್ ರಿಪ್ರೆಸೆಂಟೇಷನ್ ಮಾಡಬೇಕು ಅಂತಂದ್ರೆ ಇದನ್ನು ಯೂಸ್ ಮಾಡ್ತಾರೆ. ಯಾಕಂದ್ರೆ ಚಾರ್ಜ್ ಇಲ್ಲೇನಪ್ಪ ಅಂದ್ರೆ ರೈಟ್ ಸೈಡ್ ಸೂಪರ್ ಸ್ಕ್ರಿಪ್ಟ್ ಬರೀತೀವಿ, ಹೌದಾ? Z is atomic number, A is mass number, X is an element. ಈ ರೀತಿ ಏನಪ್ಪ ಅಂದ್ರೆ ರಿಪ್ರೆಸೆಂಟೇಷನ್ ತೋರಿಸ್ತಾರೆ. ನೆಕ್ಸ್ಟ್ ಕಮಿಂಗ್ ಟು ಐಸೋಟೋಪ್ಸ್, ಐಸೋಬಾರ್ಸ್ ಆ್ಯಂಡ್ ಐಸೋಟೋನ್ಸ್. ಐಸೋಟೋಪ್ಸ್ ಅಂತಂದ್ರೆ ಏನು ಕರೀತಾರೆ, ಐಸೋಬಾರ್ಸ್ ಅಂತ ಯಾವುದಕ್ಕೆ ಕರೀತಾರೆ, ಐಸೋಟೋನ್ಸ್ ಅಂತ ಯಾವುದಕ್ಕೆ ಕರೀತಾರೆ ಅದನ್ನು ನೋಡಿ. ಐಸೋಟೋಪ್ಸ್, isobars and isotopes. In this first one is isotopes. What are isotopes? Isotopes ಅಂತಂದ್ರೆ ಏನು ಹೇಳ್ತೀವಿ ನಾವು, ಒಂದು ಎಲಿಮೆಂಟ್ ಇರ್ತೈತ್ರಿ. The atoms of the same element which have ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಅಟಾಮಿಕ್ ನಂಬರ್ ಸೇಮ್ ಇರ್ತೈತಿ, ಮಾಸ್ ನಂಬರ್ ಏನಿರ್ತದೆ ಬೇರೆ ಬೇರೆ ಇರ್ತದೆ ಅಂತ ಹೇಳ್ತೀವಿ ನಾವು. ದ ಆಟಮ್ಸ್ ಆಫ್ ದಿ ಸೇಮ್ ಎಲಿಮೆಂಟ್ which have the same atomic number but different mass number. The atoms of the same elements which have the same atomic number but different mass number is called, or these are called as isotopes ಅಂತ ಕರಿತೀವಿ. ಇವಕ್ಕೇನಂತೀವಿ, ಸೇಮ್ ಅಟಾಮಿಕ್ ನಂಬರ್ ಇರಬೇಕು, ಡಿಫ್ರೆಂಟ್ ಮಾಸ್ ನಂಬರ್ ಅಂದ್ರೆ Z ಸೇಮ್ ಇರಬೇಕು, A ಬೇರೆ ಬೇರೆ ಇರಬೇಕು. ಅಂಥವಕ್ಕೆ ಏನಂತ ಕರಿತೀವಿ ನಾವು, ಐಸೋಟೋಪ್ಸ್ ಅಂತ ಕರಿತೀವಿ ನಾವು. ಅಟಾಮಿಕ್ ನಂಬರ್ ಸೇಮ್ ಐತಿಪ್ಪ ಅಂತಂದ್ರೆ ದ್ಯಾಟ್ ಇಂಡಿಕೇಟ್ಸ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಸೇಮ್. ಮಾಸ್ ನಂಬರ್ ಈಸ್ ಡಿಫ್ರೆಂಟ್ ಮೀನ್ಸ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಆರ್ ಡಿಫ್ರೆಂಟ್. ಪ್ರೋಟಾನ್ಸ್ ಎಲೆಕ್ಟ್ರಾನ್ಸ್ ಸೇಮ್ ಇರ್ತಾವ, ನ್ಯೂಟ್ರಾನ್ಸ್ ಡಿಫ್ರೆಂಟ್ ಇರ್ತಾವ. ಅವಕ್ಕೆ ಏನಂತ ಕರಿತೀವಿ ನಾವು, ಐಸೋಟೋಪ್ಸ್ ಅಂತ ಕರಿತೀವಿ ನಾವು. ಐಸೋಟೋಪ್ಸ್ ಆಫ್ ಎನ್ ಎಲಿಮೆಂಟ್ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ protons and electrons but having different number of ನ್ಯೂಟ್ರಾನ್ಸ್. ಅದ್ರೊಳಗೆ ಏನಪ್ಪ ಅಂತಂದ್ರೆ ನ್ಯೂಟ್ರಾನ್ಸ್ ಏನಪ್ಪ ಅಂತಂದ್ರೆ ಬೇರೆ ಬೇರೆ ಇರ್ತಾವೆ. In this, the number of electrons are same means chemical properties of isotopes ಏನಿರ್ತದಪ್ಪ ಅಂದ್ರೆ ಸೇಮ್ ಇರ್ತದೆ. The isotopes of an elements having similar chemical properties or same chemical properties but different physical properties. Physical properties ಏನಪ್ಪ ಅಂದ್ರೆ ಬೇರೆ ಬೇರೆ ಇರ್ತವೆ. The isotopes of an element having same chemical properties but different physical properties. ಈ ಕೆಮಿಕಲ್ ಪ್ರಾಪರ್ಟಿ ಯಾಕೆ ಸೇಮ್ ಇರ್ತೈತಪ್ಪ ಅಂತಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಿರ್ತಾವ ಸೇಮ್ ಇರ್ತಾವೆ. ನಂಬರ್ ಆಫ್
electrons are same. Number of electrons same ಇರೋದಕ್ಕೆ chemical property ಏನಪ್ಪಾ ಅಂತಂದ್ರೆ similar ತೋರಿಸ್ತದೆ. Then examples for isotopes ಯಾವ್ಯಾವ ಬರ್ತಾವಪ್ಪ? Examples, first one is hydrogen contains 3 isotopes. Hydrogen ದೊಳಗೆ 3 isotopes ಅದಾವ. Hydrogen contains 3 isotopes. ಯಾವ್ಯಾವಪ್ಪ? First one H11. H11 means atomic number Z equal to 1, A mass number that is also equal to 1, and this is called protium. ಇದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಪ್ರೋಟಿಯಂ ಅಂತ ಕರೀತಾರೆ. Second one is H12. 1 is atomic number, 2 is mass number. This is called deuterium. ಇದಕ್ಕೆ ಏನಂತ ಕರೀತಾರೆ? ಡ್ಯೂಟೇರಿಯಂ ಅಂತ ಕರೀತಾರೆ. And third one is H13. Mass number 3 ಐತಿ, atomic number 1 ಐತಿ. This is called tritium ಅಂತ ಕರೀತಾರೆ. These are the 3 isotopes of hydrogens. ಇದ್ರೊಳಗೆ ನೋಡ್ರಿ, ನಾ ಏನಪ್ಪ ಅಂದ್ರೆ ಸಿಂಪ್ಲಿ P ಅಂತಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್. P ಈಕ್ವಲ್ ಟು ಎಷ್ಟು ಅದ ನೋಡ್ರಿ? ಅಟಾಮಿಕ್ ನಂಬರ್ ಈಸ್ 1. ದೆನ್ N ಈಸ್ ಈಕ್ವಲ್ ಟು 1. N ಅಂದ್ರೆ ನಂಬರ್ ಆಫ್ ನ್ಯೂಟ್ರಾನ್, ಸಾರಿ E ಈಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್, P ಈಸ್ ನಂಬರ್ ಆಫ್ ಪ್ರೋಟಾನ್ಸ್. ಎರಡು ಈಕ್ವಲ್ ಅದಾವೆ, ಯಾಕೆ? ನ್ಯೂಟ್ರಲ್ ಐತಿ. ದೆನ್ N ಈಸ್ ಈಕ್ವಲ್ ಟು A ಮೈನಸ್ Z. 1 ಮೈನಸ್ 1 ಅಂತಂದ್ರೆ 0. ನಂಬರ್ ಆಫ್ ನ್ಯೂಟ್ರಾನ್ಸ್ ಏನದವಪ್ಪ ಅಂತಂದ್ರೆ 0. ನಾವು ಆಲ್ರೆಡಿ ಏನಪ್ಪ ಅಂತಂದ್ರೆ ನ್ಯೂಟ್ರಾನ್ ಡಿಸ್ಕವರಿದೊಳಗೆ ಹೇಳೀವಿ ನಾವು, ಆಲ್ ದ ಎಲಿಮೆಂಟ್ಸ್ ಎಕ್ಸೆಪ್ಟ್ ಹೈಡ್ರೋಜನ್, ಆಲ್ ದ ಎಲಿಮೆಂಟ್ಸ್ ಹ್ಯಾವಿಂಗ್ ನ್ಯೂಟ್ರಾನ್ಸ್ ಇನ್ ದೇರ್ ನ್ಯೂಕ್ಲಿಯಸ್ ಅಂತ ಹೇಳಿ ನಾವು. ನ್ಯೂಕ್ಲಿಯಸ್ದೊಳಗೆ ಹೈಡ್ರೋಜನ್ ಅಥವಾ ಪ್ರೋಟಿಯಂ ಬಿಟ್ಟರೆ ಉಳಿದದ್ದು ಎಲ್ಲದರೊಳಗೆ ನ್ಯೂಟ್ರಾನ್ಸ್ ಅದಾವು ಅಂತ ಹೇಳಿವು. ದೆನ್ ಸೆಕೆಂಡ್ ಒನ್ದೊಳಗೆ ನೋಡ್ರಿ, ಪ್ರೋಟಾನ್ P ಈಕ್ವಲ್ ಟು 1, ಯಾಕೆ? ಅಟಾಮಿಕ್ ನಂಬರ್ 1 ಐತಿ. E ಈಸ್ ಈಕ್ವಲ್ ಟು 1. ದೆನ್ N ಈಸ್ ಈಕ್ವಲ್ ಟು A ಮೈನಸ್ Z. A ಅಂತಂದ್ರೆ 2 ಐತಿ, 2 ಮೈನಸ್ 1 1, ಒಂದು ನ್ಯೂಟ್ರಾನ್ ಐತಿ. ಟ್ರೈಟಿಯಮ್ದೊಳಗೆ ನೋಡ್ರಿ, P ಈಸ್ ಈಕ್ವಲ್ ಟು 1, E ಈಸ್ ಈಕ್ವಲ್ ಟು 1, ಆ್ಯಂಡ್ N ಈಸ್ ಈಕ್ವಲ್ ಟು 3 ಮೈನಸ್ 1. 3 ಈಸ್ A. A ಮೈನಸ್ ಏನಪ್ಪ ಅಂದ್ರೆ Z ಅಂತ ಹೇಳಿ ನಾವು. 3 ಮೈನಸ್ 1 ಮೀನ್ಸ್ 2. ನಂಬರ್ ಆಫ್ ನ್ಯೂಟ್ರಾನ್ಸ್ ಏನಪ್ಪ ಅಂದ್ರೆ 2 ಅದಾವು. ಇಲ್ಲಿ ಓನ್ಲಿ ಏನು ಚೇಂಜಸ್ ಹಾಕೊಂತ ಬಂದಾವ ನೋಡ್ರಿ, ನಂಬರ್ ಆಫ್ ನ್ಯೂಟ್ರಾನ್ಸ್ ಏನಪ್ಪ ಅಂದ್ರೆ ಬೇರೆ ಬೇರೆ ಅದಾವು, ಬಟ್ ಪ್ರೋಟಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಸೇಮ್ ಅದಾವು. ದಟ್ ಈಸ್ ನಥಿಂಗ್ ಬಟ್ ಐಸೋಟೋಪ್ ಅಂತ. ಸೆಕೆಂಡ್ ಎಕ್ಸಾಂಪಲ್ ಈಸ್ ಕಾರ್ಬನ್ ಕಂಟೇನ್ಸ್ 3 isotopes. ಕಾರ್ಬನ್ದೊಳಗೂ 3 ಐಸೋಟೋಪ್ಸ್ ಅದಾವೆ. ಯಾವ್ಯಾವಪ್ಪ? C12, C13 ಆ್ಯಂಡ್ C14. 666, ದಿಸ್ ಈಸ್ ನಥಿಂಗ್ ಬಟ್ ಅಟಾಮಿಕ್ ನಂಬರ್. C12, C13, C14, ದೀಸ್ ಆರ್ ದಿ ಐಸೋಟೋಪ್ಸ್ ಆಫ್ ಕಾರ್ಬನ್. ಮಾಸ್ ನಂಬರ್ ಏನಪ್ಪ ಅಂತಂದ್ರೆ ಚೇಂಜ್ ಹಾಕೊಂತ ಹೋಗಿತ್ತು. ಅಟಾಮಿಕ್ ನಂಬರ್ ಏನದ? ಸೇಮ್ ಐತಿ. ಅಂದ್ರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಏನಪ್ಪ ಅಂತಂದ್ರೆ C12 ದಿಂದ C14 ತನಕ ಒಂದೊಂದು ಇನ್ಕ್ರೀಸ್ ಹಾಕೊಂತ ಹೋಗಿತ್ತು. ಎಕ್ಸಾಕ್ಟ್ಲಿ. ದೆನ್ ಥರ್ಡ್ ಎಕ್ಸಾಂಪಲ್ ಈಸ್ ಕ್ಲೋರಿನ್ ಕಂಟೇನ್ಸ್ 2 isotopes. ಕ್ಲೋರಿನ್ದೊಳಗೆ 2 ಐಸೋಟೋಪ್ಸ್ ಅದಾವೆ. ಯಾವ್ಯಾವಪ್ಪ ಅಂತಂದ್ರೆ Cl35 ಆ್ಯಂಡ್ Cl37. ಅಟಾಮಿಕ್ ನಂಬರ್ 17 ಐತಿ. Cl1735, Cl1737, ಇವೆರಡು ಏನಪ್ಪ ಅಂತಂದ್ರೆ ಐಸೋಟೋಪ್ಸ್. ದೆನ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ದಿ ಐಸೋಟೋಪ್ಸ್, ದ ಅಟಾಮಿಕ್ ಮಾಸ್ ಆಫ್ ಆ್ಯನ್ ಎಲಿಮೆಂಟ್ ಈಸ್ ಫ್ರ್ಯಾಕ್ಷನಲ್ ಡ್ಯೂ ಟು ಐಸೋಟೋಪ್ಸ್. ಈ ಕೆಲವೊಂದು ಏನಪ್ಪ ಅಂತಂದ್ರೆ ಎಲಿಮೆಂಟ್ದ ಅಟಾಮಿಕ್ ಮಾಸ್ ಏನದಪ್ಪ ಅಂದ್ರೆ ಫ್ರ್ಯಾಕ್ಷನಲ್ ಐತಿ. ಫಾರ್ ಎಕ್ಸಾಂಪಲ್ ಕ್ಲೋರಿನ ತೊಗೊಳ್ಳು ನಾವು, ಇದರದ ಮಾಸ್ ನಂಬರ್ ಎಷ್ಟಪ್ಪ ಅಂದ್ರೆ 35.5. ದ ಅಟಾಮಿಕ್ ಮಾಸ್ ನಂಬರ್ ಆಫ್ ಸರ್ಟನ್ ಎಲಿಮೆಂಟ್ಸ್ ಈಸ್ ಫ್ರ್ಯಾಕ್ಷನಲ್ ಡ್ಯೂ ಟು
ಐಸೋಟೋಪ್ಸ್, ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಐಸೋಟೋಪ್ಸ್. ಐಸೋಟೋಪ್ಸ್ ಇರೋದಕ್ಕೆ ಏನಪ್ಪ ಅಂತಂದ್ರೆ ಮಾಸ್ ನಂಬರ್ ಫ್ರ್ಯಾಕ್ಷನಲ್ ಬರ್ತದೆ. ಆ್ಯಂಡ್ ಮಾಸ್ ನಂಬರ್ or atomic mass of an element is average of the masses of all the isotopes present in the atom. ಆ ಐಟಮ್ದೊಳಗೆ ಐಟಮ್ದೊಳಗೆ ಏನಪ್ಪ ಅಂದ್ರೆ ಎಷ್ಟು ಐಸೋಟೋಪ್ಸ್ ಅದಾವು ಅವು ಎಲ್ಲ ಎವರೇಜ್ ಏನಪ್ಪ ಅಂತಂದ್ರೆ ಅಟಾಮಿಕ್ ಮಾಸ್ ತೆಗೆದೀವಿ ಅಂತಂದ್ರೆ ದ್ಯಾಟ್ ಈಸ್ ನಥಿಂಗ್ ಬಟ್ ಮಾಸ್ ಆಫ್ ಆನ್ ಐಸೋಟೋಪ್ ಅಂತ ಹೇಳ್ತೀವಿ ನಾವು. ಇಲ್ಲೇನು ಹೇಳ್ತೀವಿ, ಇದನ್ನೇನಪ್ಪ ಅಂದ್ರೆ ಅಟಾಮಿಕ್ ಮಾಸು ಅಂತ ಕರೀತಾರ ಅಥವಾ ಮಾಸ್ ನಂಬರು ಅಂತ ಕರೀತಾರೆ. ಅಟಾಮಿಕ್ ಮಾಸ್ of an element is fractional. Atomic mass of an element is fractional ಅಂತ ಹೇಳ್ತೀವಿ ನಾವು. Is due to the presence of ಐಸೋಟೋಪ್ಸ್. ಐಸೋಟೋಪ್ಸ್ ಇರೋದಕ್ಕೆ ಏನಪ್ಪ ಅಂತಂದ್ರೆ ಅಟಾಮಿಕ್ ಮಾಸ್ ಆರ್ ಮಾಸ್ ನಂಬರ್ ಏನಪ್ಪ ಅಂತಂದ್ರೆ ಫ್ರ್ಯಾಕ್ಷನಲ್ ಬರ್ತದೆ. ಫಾರ್ ಎಕ್ಸಾಂಪಲ್, ಅಟಾಮಿಕ್ ಮಾಸ್ ಆಫ್ an element is average of the masses of all the isotopes present in it. Average atomic mass of all the isotopes present in it. ಆ ಎಲಿಮೆಂಟ್ದೊಳಗೆ ಎಷ್ಟು ಐಸೋಟೋಪ್ಸ್ ಪ್ರೆಸೆಂಟ್ ಅದಾವಲ್ಲ ಅವ್ರದ್ದು ಎಲ್ಲದ್ರದ್ದು ಎವರೇಜ್ ಏನಪ್ಪ ಅಂತಂದ್ರೆ ಅಟಾಮಿಕ್ ಮಾಸ್ ತೊಗೊಂಡಿವಿ ಅಂತಂದ್ರೆ ದ್ಯಾಟ್ ಈಸ್ ನಥಿಂಗ್ ಬಟ್ ಮಾಸ್ ಆಫ್ ಐಸೋಟೋಪ್ಸ್ ಅಂತ ಕರಿತೀವಿ ನಾವು. ಫಾರ್ ಎಕ್ಸಾಂಪಲ್, ಇದೇ ಏನಪ್ಪ ಅಂದ್ರೆ ಕ್ಲೋರಿನ್ ತೊಗೊಂಡು ನಾವು. ಕ್ಲೋರಿನ್ ಎಕ್ಸಿಬಿಟ್ಸ್ 2 ಐಸೋಟೋಪ್ಸ್. ಅದರೊಳಗೆ ಏನಪ್ಪ ಅಂತಂದ್ರೆ ಕ್ಲೋರಿನ್ ಕಂಟೇನ್ಸ್ 75% ಆಫ್ Cl35. 35 ಐಸೋಟೋಪ್ 75% ಐತಿ ಆ್ಯಂಡ್ 25% ಆಫ್ Cl37. Cl37 25% ಐತಿ, Cl35 ಏನಪ್ಪ ಅಂದ್ರೆ 75% ಐತಿ. ಇನ್ ದ್ಯಾಟ್ ಕೇಸ್ ಎವರೇಜ್ mass of isotope or atomic mass of chlorine is equal to 75 into 35. ಇದು ಎಷ್ಟು ಪರ್ಸೆಂಟೇಜ್ ಐತಿ, ಯಾವುದು ಅದರದ್ದು ಮಾಸ್ ಎಷ್ಟು ಐತಿ, ಪ್ಲಸ್ 25 into 37 ಡಿವೈಡೆಡ್ ಬೈ 75 ಪ್ಲಸ್ 25 ಅಂತಂದ್ರೆ 100% ಎರಡು ಕೂಡಿಸ್. ದಿಸ್ ಈಸ್ ಈಕ್ವಲ್ ಟು 35.5 ಅಟಾಮಿಕ್ ಮಾಸ್ ಆರ್ ಎವರೇಜ್ ಮಾಸ್ ಆಫ್ ಕ್ಲೋರಿನ್. ಇದೇನಪ್ಪ ಅಂದ್ರೆ ಡೈರೆಕ್ಟ್ಲಿ ಅಟಾಮಿಕ್ ಮಾಸ್ ಆಫ್ Cl ಅಂತ ಬರೀ. ಅಟಾಮಿಕ್ ಮಾಸ್ ಆಫ್ Cl ಕ್ಲೋರಿನ್. ಕ್ಲೋರಿನ್ ಏನಪ್ಪ ಅಂದ್ರೆ ಫ್ರ್ಯಾಕ್ಷನಲ್ ಐತಿ. ಯಾಕಪ್ಪ ಅಂತಂದ್ರೆ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಐಸೋಟೋಪ್. ಇದು ಐಸೋಟೋಪ್ ಎಕ್ಸಿಬಿಟ್ ಮಾಡೋದಕ್ಕೆ ಏನಪ್ಪ ಅಂದ್ರೆ ಫ್ರ್ಯಾಕ್ಷನಲ್ ಐತಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಐಸೋಬಾರ್ಸ್. What are isobars? Isotopes ಅಂದ್ರೆ ಏನು ಹೇಳಿವಿ ನಾವು? Atoms of the same elements which have the same atomic number but different mass number. Isobars ದೊಳಗೆ ಏನಾಗ್ತದಪ್ಪ ಅಂತಂದ್ರೆ ಡಿಫ್ರೆಂಟ್ ಎಲಿಮೆಂಟ್ಸ್ ಇರ್ತಾವೆ. Atoms of the different elements which have same mass number but different atomic number. ಇಲ್ಲಿ ಏನಪ್ಪ ಅಂದ್ರೆ ರಿವರ್ಸ್ ಇರ್ತೈತಿ. ಮಾಸ್ ನಂಬರ್ ಸೇಮ್ ಇರ್ತೈತಿ, ಅಟಾಮಿಕ್ ನಂಬರ್ ಬೇರೆ ಬೇರೆ ಇರ್ತೈತಿ. ಐಸೋಬಾರ್ಸ್ ಆರ್ ನಥಿಂಗ್ ಬಟ್ ದ ಆಟಮ್ಸ್ ಆಫ್ ದಿ ಡಿಫರೆಂಟ್ ಎಲಿಮೆಂಟ್ಸ್ which have
which have the same mass number but different atomic number. ಡಿಫ್ರೆಂಟ್ ಅಟಾಮಿಕ್ ನಂಬರ್ಸ್ ಇರ್ತಾವ, ಸೇಮ್ ಮಾಸ್ ನಂಬರ್ ಇರೋಕ್ಕೆಲ್ಲ ಏನಂತ ಕರಿತೀವಿ ನಾವು, ಐಸೋಬಾರ್ಸ್ ಅಂತ ಕರಿತೀವಿ ನಾವು. ಫಾರ್ ಎಕ್ಸಾಂಪಲ್, ಫಸ್ಟ್ ಒನ್ ಈಸ್ C614 and N714. ಕಾರ್ಬನ್ 14 ಆ್ಯಂಡ್ ನೈಟ್ರೋಜನ್ 14. ಇಲ್ಲಿ Z ಈಕ್ವಲ್ ಟು ಏನದಪ್ಪ ಅಂದ್ರೆ 6 and 7 ಬೇರೆ ಬೇರೆ ಏನಪ್ಪ ಅಂದ್ರೆ ಅಟಾಮಿಕ್ ನಂಬರ್ ಐತಿ. ಮಾಸ್ ನಂಬರ್ A ಈಕ್ವಲ್ ಟು ಏನೈತೆ ನೋಡ್ರಿ 14 ಎರಡು ಏನಪ್ಪ ಅಂತಂದ್ರೆ ಸೇಮ್ ಮಾಸ್ ನಂಬರ್ ಇದ್ದದ್ದು ಅದಾವ ಬಟ್ ಡಿಫ್ರೆಂಟ್ ಅಟಾಮಿಕ್ ನಂಬರ್. ಎಲಿಮೆಂಟ್ಸು ಏನದಾವ ನೋಡ್ರಿ ಬೇರೆ ಬೇರೆ ಅದಾವ. ಐಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ವಿಚ್ ಹ್ಯಾವ್ ಡಿಫ್ರೆಂಟ್ ಮಾಸ್ ನಂಬರ್ ಆ್ಯಂಡ್ ಸೇಮ್ ಅಟಾಮಿಕ್ ನಂಬರ್, ಸಾರಿ ಡಿಫ್ರೆಂಟ್ ಅಟಾಮಿಕ್ ನಂಬರ್ ಆ್ಯಂಡ್ ಸೇಮ್ ಮಾಸ್ ನಂಬರ್. ಈಗ ಇಲ್ಲಿ ನೋಡ್ರಿ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ನ್ಯೂಟ್ರಾನ್ಸ್ ಕ್ಯಾಲ್ಕುಲೇಟ್ ಮಾಡಿರಿ. E equal to 6, P equal to 6 is atomic number. Number of electrons equal to number of protons equal to atomic number, and N is equal to A minus Z. 14 minus 6, 8. N equal to 8. ಇಲ್ಲಿ ನೋಡ್ರಿ E equal to 7 and N is equal to, sorry, P is equal to 7. Number of protons equal to number of electrons equal to atomic number. Then number of neutrons equal to A minus Z. 14 minus 7 is equal to 7. ಅಂದ್ರೆ ಇದ್ರೊಳಗೆ ಏನಿರ್ತಾವೆ ನೋಡ್ರಿ ನಂಬರ್ ಆಫ್ ನ್ಯೂಟ್ರಾನ್ಸು ಬೇರೆನೇ ಇರ್ತಾವೆ. ಅನದರ್ ಎಕ್ಸಾಂಪಲ್ ಈಸ್, ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ಆರ್ಗಾನ್, ಪೊಟ್ಯಾಷಿಯಮ್ ಆ್ಯಂಡ್ ಕ್ಯಾಲ್ಶಿಯಮ್. 18, 19, 20, 40, 40, 40. Z ವ್ಯಾಲ್ಯೂ ನೋಡ್ರಿ, ಅರ್ಗಾನ್ 18 ಅಟಾಮಿಕ್ ನಂಬರ್, ಪೊಟ್ಯಾಷಿಯಮ್ 19 ಅಟಾಮಿಕ್ ನಂಬರ್ ಅದ, ದೆನ್ ಕ್ಯಾಲ್ಶಿಯಮ್ 20 ಅಟಾಮಿಕ್ ನಂಬರ್. ಬಟ್ ಮಾಸ್ ನಂಬರ್ ಆಫ್ ದೀಸ್ 3 ಡಿಫ್ರೆಂಟ್ ಎಲಿಮೆಂಟ್ಸ್ ಸೇಮ್. ಅರ್ಗಾನದ ಮಾಸು 40 ಐತಿ, ಪೊಟ್ಯಾಷಿಯಮ್ದು 40 ಐತಿ, ಕ್ಯಾಲ್ಶಿಯಮ್ದು 40 ಐತಿ. ಅಂದ್ರೆ ಐಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಹ್ಯಾವಿಂಗ್ ಸೇಮ್ ಮಾಸ್ ನಂಬರ್ ಬಟ್ ಡಿಫ್ರೆಂಟ್ ಅಟಾಮಿಕ್ ನಂಬರ್ಸ್. ಇವೆರಡು ಏನಪ್ಪ ಅಂತಂದ್ರೆ ಎಕ್ಸಾಂಪಲ್. ಇಲ್ಲ ಏನಪ್ಪ ಅಂತಂದ್ರೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಇದ್ರದ್ದು ಏನಪ್ಪ ಅಂದ್ರೆ ನಂಬರ್ ಆಫ್ ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಕ್ಯಾಲ್ಕುಲೇಟ್ ಮಾಡಿರಿ. E ಈಕ್ವಲ್ ಟು 18, P ಈಕ್ವಲ್ ಟು 18, N ಈಸ್ ಈಕ್ವಲ್ ಟು 40 ಮೈನಸ್ 18, 22. ಇದ್ರ ನೋಡ್ರಿ E equal to 19 and P equal to 19. N is equal to 40 minus 19, 21. The last calcium, E equal to 20, P equal to 20 and N is equal to 40 minus 20, 20. ಅಂದ್ರೆ N ಅಂದ್ರೆ ಮಾಸ್ ನಂಬರ್ ಮೈನಸ್ ಅಟಾಮಿಕ್ ನಂಬರ್. ಮಾಸ್ ನಂಬರು ಏನಪ್ಪ ಅಂತಂದ್ರೆ ಬೇರೆ ಬೇರೆ ಸೇಮ್ ಅದಾವ ಬಟ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಏನಾಗ್ಯಾವ ನೋಡ್ರಿ 22, 21, 20 ಏನು ನಂಬರ್ ಆಫ್ ನ್ಯೂಟ್ರಾನ್ಸ್ ಬೇರೆ ಬೇರೆ ಅದಾವ. ಇನ್ ದಿಸ್ ಐಸೋಬಾರ್ಸ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆರ್ ಏನಾಗ್ತದೆ ಹೇಳ್ರಿ, ಕೆಮಿಕಲ್ ಪ್ರಾಪರ್ಟೀಸ್ ಏನಾಗ್ತದೆ ಹೇಳ್ರಿ, ನಂಬರ್ ಆಫ್ ಏನಪ್ಪ ಅಂತಂದ್ರೆ ಎಲೆಕ್ಟ್ರಾನ್ಸ್ ಆರ್ ಡಿಫ್ರೆಂಟ್ ಅದಾವ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಡಿಫ್ರೆಂಟ್ ಮೀನ್ಸ್ ಕೆಮಿಕಲ್ ಪ್ರಾಪರ್ಟೀಸ್ ಆರ್ ಡಿಫ್ರೆಂಟ್. Isobars having different chemical properties. Due to different number of ಎಲೆಕ್ಟ್ರಾನ್ಸ್ ಬೇರೆ ಬೇರೆ ಇರೋದಕ್ಕೆ ಏನಪ್ಪ ಅಂತಂದ್ರೆ ಕೆಮಿಕಲ್ ಪ್ರಾಪರ್ಟೀಸ್ ಏನಪ್ಪ ಅಂತಂದ್ರೆ ಡಿಫ್ರೆಂಟ್ ಅದಾವು ಅಂತ ಹೇಳ್ತೀವಿ. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಐಸೋಟೋನ್ಸ್. ಥರ್ಡ್ ಒನ್ ಏನಪ್ಪ ಅಂತಂದ್ರೆ ಐಸೋಟೋನ್ಸ್.
ಐಸೋಟೋನ್ಸ್ದೊಳಗೆ ಏನಿರ್ತದಪ್ಪ ಅಂತಂದ್ರೆ ದ ಐಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಹ್ಯಾವಿಂಗ್ ಎ ಡಿಫ್ರೆಂಟ್ ಅಟಾಮಿಕ್ ನಂಬರ್ ಆ್ಯಂಡ್ ಡಿಫ್ರೆಂಟ್ ಮಾಸ್ ನಂಬರ್, ಎರಡೂ ಬೇರೆ ಬೇರೆ ಇರ್ತಾವೆ. ಬಟ್ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಸೇಮ್ ಇರ್ತಾವೆ ಇದ್ರೊಳಗೆ. ನಂಬರ್ ಆಫ್ ಏನಪ್ಪ ಅಂತಂದ್ರೆ ಅಟಾಮಿಕ್ ನಂಬರ್ ಆ್ಯಂಡ್ ಮಾಸ್ ನಂಬರ್ ಎರಡೂ ಬೇರೆ ಬೇರೆ ಇರ್ತಾವೆ, ಬಟ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್ ಆರ್ ಸೇಮ್. ಅವಕ್ಕೆ ಏನಂತ ಕರಿತೀವಿ ನಾವು? ಐಸೋಟೋನ್ಸ್ ಅಂತ ಕರಿತೀವಿ ನಾವು. ದಿ ಐಟಮ್ಸ್ ಆಫ್ different elements which have the different atomic number and different mass number but having same number of ನ್ಯೂಟ್ರಾನ್ಸ್ ಏನಿರ್ತಾವಪ್ಪ ಅಂತಂದ್ರೆ ಸೇಮ್ ಇರ್ತಾವ. ಅಟಾಮಿಕ್ ನಂಬರ ಮಾಸ್ ನಂಬರ್ ಬೇರೆ ಬೇರೆ, ಬಟ್ ನ್ಯೂಟ್ರಾನ್ಸ್ ಸೇಮ್ ಇತ್ತು ಅಂತಂದ್ರೆ ಅವಕ್ಕೆ ಏನಂತ ಕರಿತೀವಿ ನಾವು? ಐಸೋಟೋನ್ಸ್ ಅಂತ ಕರಿತೀವಿ ನಾವು. ಇಲ್ಲಿ ಏನಪ್ಪ ಅಂತಂದ್ರೆ ಕೆಮಿಕಲ್ ಆಸ್ ವೆಲ್ ಆಸ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಐಸೋಟೋನ್ಸ್ ಆರ್ ಡಿಫ್ರೆಂಟ್ ಅಂತ ಹೇಳ್ತೀವಿ. ಐಸೋಟೋನ್ಸ್ ಹ್ಯಾವಿಂಗ್ ಡಿಫ್ರೆಂಟ್ ಕೆಮಿಕಲ್ ಆ್ಯಂಡ್ ಫಿಸಿಕಲ್ ಪ್ರಾಪರ್ಟೀಸ್, ಎರಡೂ ಏನಪ್ಪ ಅಂತಂದ್ರೆ ಬೇರೆ ಬೇರೆ ಇರ್ತಾವೆ ಅಂತ ಹೇಳ್ತಾರೆ. ಎಕ್ಸಾಂಪಲ್ಸ್ ಫಾರ್ ಐಸೋಟೋನ್ಸ್ ಆರ್, ಇಲ್ಲೇನಪ್ಪ ಅಂತಂದ್ರೆ ಎಕ್ಸಾಂಪಲ್ಸ್ ಏನದ ನೋಡ್ರಿ. ಫಸ್ಟ್ ಒನ್ ಈಸ್ ಕಾರ್ಬನ್, ನೈಟ್ರೋಜನ್ ಆ್ಯಂಡ್ ಆಕ್ಸಿಜನ್. 16, 15, 14. ದಿಸ್ ಇಸ್ ದಿ ಫಸ್ಟ್ ಎಕ್ಸಾಂಪಲ್. ಇಲ್ಲಿ ನೋಡ್ರಿ, ಅಟಾಮಿಕ್ ನಂಬರು ಬೇರೆ ಬೇರೆ ಅದಾವ, ಮಾಸ್ ನಂಬರು ಬೇರೆ ಬೇರೆ ಅದಾವ. ಇದ್ರೊಳಗೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಕ್ಯಾಲ್ಕುಲೇಟ್ ಮಾಡೋಣ ನಾವು. ಫಸ್ಟ್ ಒನ್ ಏನಪ್ಪ ಅಂತಂದ್ರೆ ಕಾರ್ಬನ್ ತಗೊಳ್ರಿ. ಎಲೆಕ್ಟ್ರಾನ್ 6 ಆ್ಯಂಡ್ ಪ್ರೋಟಾನ್ಸ್ 6. ನಂಬರ್ ಆಫ್ ನ್ಯೂಟ್ರಾನ್ಸ್ ನೋಡ್ರಿ 14 ಮೈನಸ್ 6, ದಿಸ್ ಇಸ್ ಈಕ್ವಲ್ ಟು 8. ಸೆಕೆಂಡ್ ಒನ್ ನೈಟ್ರೋಜನ್ ತಗೊಳ್ರಿ. ಎಲೆಕ್ಟ್ರಾನ್ 7 ಆ್ಯಂಡ್ ಪ್ರೋಟಾನ್ಸ್ 7. ನಂಬರ್ ಆಫ್ ನ್ಯೂಟ್ರಾನ್ಸ್ ಆರ್ 15 ಮೈನಸ್ 7, 8. ಇದು ಸೇಮ್ ಬಂತು, ಇದು ಸೇಮ್ ಬಂತು. ನೆಕ್ಸ್ಟ್ ಆಕ್ಸಿಜನ್ದೊಳಗೆ ನೋಡ್ರಿ, ಎಲೆಕ್ಟ್ರಾನ್ಸ್ 8 ಆ್ಯಂಡ್ ಪ್ರೋಟಾನ್ಸ್ ಆರ್ ಆಲ್ಸೋ 8. ನಂಬರ್ ಆಫ್ ನ್ಯೂಟ್ರಾನ್ಸ್ 16 ಮೈನಸ್ 8, ದಿಸ್ ಇಸ್ ಈಕ್ವಲ್ ಟು 8. ನಂಬರ್ ಆಫ್ ನ್ಯೂಟ್ರಾನ್ಸ್ ಆರ್ ಸೇಮ್ ಇನ್ ದೀಸ್ ಐಸೋಟೋಪ್ಸ್. ಸೆಕೆಂಡ್ ಎಕ್ಸಾಂಪಲ್ ಈಸ್ ಸಿಲಿಕಾನ್, phosphorus and sulfur. 14, 15, 16, 32, 31, 30. ಇಲ್ಲೂ ನೋಡ್ರಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 14 ಅದಾವ ಆ್ಯಂಡ್ ಪ್ರೋಟಾನ್ಸ್ ಈಸ್ ಆಲ್ಸೋ 14. ನಂಬರ್ ಆಫ್ ನ್ಯೂಟ್ರಾನ್ಸ್ 30 ಮೈನಸ್ 14, 16. ಯಾವುದರಲ್ಲಿ? ಸಿಲಿಕಾನ್. ಸೆಕೆಂಡ್ ಫಾಸ್ಫರಸ್ದೊಳಗೆ ನೋಡ್ರಿ, electrons 15 and protons are also 15. Then number of neutrons 31 minus 15, this is also 16. Next nodri sulfur dolage nodri, number of electrons are 16 and number of protons are also 16, and number of electrons is equal to mass number minus atomic number 16, this is also 16. Andre ನಂಬರ್ ಆಫ್ ನ್ಯೂಟ್ರಾನ್ ಸೇಮ್ ಇರ್ತಾವ, ಬಟ್ ಮಾಸ್ ನಂಬರ್ ಅಟಾಮಿಕ್ ನಂಬರ್ ಬೇರೆ ಬೇರೆ ಇರ್ತಾವೆ. ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಫಾರ್ ಐಸೋಟೋನ್ಸ್ ಅಂತ ಕರಿತೀವಿ ನಾವು. ಈಗ ಏನಪ್ಪ ಅಂತಂದ್ರೆ ಒಂದೆರಡು ಸಿಂಪಲ್ ಏನಪ್ಪ ಅಂದ್ರೆ ಪ್ರಾಬ್ಲಮ್ಸ್ ಕ್ಯಾಲ್ಕುಲೇಟ್ ದಿ, ಇದ್ರ ಮೇಲೆ ಏನಪ್ಪ ಅಂತಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸನ್ನು ಕ್ಯಾಲ್ಕುಲೇಟ್ ಮಾಡೋದು ಒಂದು ಎರಡು ಸಿಂಪಲ್ ಪ್ರಾಬ್ಲಮ್ಸ್ ನೋಡೋಣ. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಪ್ರೋಟಾನ್ಸ್ electrons and neutrons. First one is Al1327. ಇದೊಂದು ಎಲಿಮೆಂಟ್ ಕೊಟ್ರ, ಇದ್ರೊಳಗಿಂದ ಏನಪ್ಪ ಅಂದ್ರೆ ಅಟಾಮಿಕ್ ನಂಬರ್ 13 ಕೊಟ್ರ, ಮಾಸ್ ನಂಬರ್ 27 ಕೊಟ್ರ, ನಂಬರ್ ಆಫ್ ನ್ಯೂಟ್ರಾನ್ಸ್, ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್ ಕ್ಯಾಲ್ಕುಲೇಟ್ ಮಾಡೋದು.
ನಂಬರ್ ಆಫ್ ಪ್ರೋಟಾನ್ಸ್ ಈಸ್ ಈಕ್ವಲ್ ಟು ಝೆಡ್ ಎಷ್ಟು ಕೊಟ್ಟಾರ ಅವರ 13. ದೆನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ that is also equal to Z 13. Then number of neutrons A minus Z ಅಂತ ಹೇಳ್ತೀವಿ ನಾವು. A ಎಷ್ಟು ಕೊಟ್ಟಾರ ನೋಡ್ರಿ 27 ಐತಿ. ಮಾಸ್ ನಂಬರ್ is 27. 27 minus 13 this is equal to 14. 14 ಏನಪ್ಪ ಅಂತಂದ್ರೆ ನ್ಯೂಟ್ರಾನ್ಸ್ ಅದಾವ ಅದ್ರೊಳಗೆ. 13 ಪ್ರೋಟಾನ್ಸ್, 13 ಎಲೆಕ್ಟ್ರಾನ್ಸ್, 14 ನ್ಯೂಟ್ರಾನ್ಸ್. ಸೆಕೆಂಡ್ ಎಕ್ಸಾಂಪಲ್ ಈಸ್ BR 3580. BR 3580 ಕೊಟ್ಟಾರ. ಇದ್ರೊಳಗೆ ಏನಪ್ಪ ಅಂತಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಈಕ್ವಲ್ ಟು Z ಈಕ್ವಲ್ ಟು 35. 35 ಪ್ರೋಟಾನ್ಸ್ ಅದಾವ, 35 ಏನಪ್ಪ ಅಂತಂದ್ರೆ ಎಲೆಕ್ಟ್ರಾನ್ಸು ಇರ್ತಾವೆ, ಯಾಕೆ ನ್ಯೂಟ್ರಲ್ ಐತದ. ಈಕ್ವಲ್ ಟು Z ದಿಸ್ ಇಸ್ ಈಕ್ವಲ್ ಟು 35 ಆ್ಯಂಡ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಈಕ್ವಲ್ ಟು A minus Z. 80 minus 35 ಮಾಡಿದ್ರಿ ಅಂತಂದ್ರೆ ಎಷ್ಟು ಬಂತು 45. ನಂಬರ್ ಆಫ್ ನ್ಯೂಟ್ರಾನ್ಸ್ ಆರ್ 45. another simple example, ಇನ್ನೊಂದು ಲಾಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಆಫ್ in a species are equal to 18, 16, 16 respectively ಅಂತ ಕೊಡ್ತಾರೆ. Second one is, second problem, the number of electrons, protons and neutrons in a species are equal to 18, 16 and 16 respectively. Assign the symbol of a species. ಆ ಸ್ಪೀಸಸ್ ಸಿಂಬಾಲ್ ಏನಪ್ಪ ಅಂತಂದ್ರೆ ಅಸೈನ್ ಮಾಡ್ರಿ ಅಂತ ಕೇಳ್ಯಾರ. ಈಗ ಏನಪ್ಪ ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಕೊಟ್ಟಾರ ಅವ್ರು. ನಂಬರ್ ಆಫ್ ಪ್ರೋಟಾನ್ಸ್ ಈಕ್ವಲ್ ಟು 16. ಪ್ರೋಟಾನ್ಸ್ 16 ಅದಾವಪ್ಪ ಅಂತಂದ್ರೆ ಅಟಾಮಿಕ್ ನಂಬರ್ ಏನಾಯ್ತು ಹೇಳ್ರಿ ನಮಗೆ, atomic number equal to 16. atomic number 16 ಇರೋ ಎಲಿಮೆಂಟ್ ಯಾವುದಪ್ಪ, ಸಲ್ಫರ್. therefore the element is sulfur. ಎಲಿಮೆಂಟ್ ಯಾವುದಪ್ಪ ಅಂತಂದ್ರೆ ಸಲ್ಫರ್ ಐಡೆಂಟಿಫೈ ಮಾಡಿದ್ವಿ ನಾವು. ದೆನ್ ನಂಬರ್ ಆಫ್ ಮಾಸ್ ನಂಬರ್ ಏನದ ನೋಡ್ರಿ, ಮಾಸ್ ನಂಬರ್ ಈಸ್ ಈಕ್ವಲ್ ಟು A is equal to number of protons plus number of neutrons. ನ್ಯೂಕ್ಲಿಯಸ್ ಒಳಗಿನೂ ಎರಡು ಏನಪ್ಪ ಅಂದ್ರೆ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಏನಪ್ಪ ಅಂದ್ರೆ ಆ್ಯಡ್ ಮಾಡಿ 16 ಏನಪ್ಪ ಅಂತಂದ್ರೆ ಪ್ರೋಟಾನ್ಸ್ ಅದಾವ, 16 ನ್ಯೂಟ್ರಾನ್ಸ್ ಅದಾವ. ಮಾಸ್ ನಂಬರ್ ಈಸ್ 32. ಮಾಸ್ ನಂಬರ್ 32, ಅಟಾಮಿಕ್ ನಂಬರ್ 16 ಅಂದರೆ ಎಲಿಮೆಂಟ್ ಸಲ್ಫರ್ ಐತಿ. ಬಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ನಾಟ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್. ನಂಬರ್ ಆಫ್ ಎಲೆಕ್ಟ್ರಾನ್ಸ್ 18 ಅದಾವ, ಪ್ರೋಟಾನ್ಸ್ ಏನದಾವ 16 ಅದಾವ. ಅಂದ್ರೆ ಪ್ರೋಟಾನ್ಸ್ ಕಡಿಮೆ ಅದಾವ, ಎಲೆಕ್ಟ್ರಾನ್ಸ್ ಹೆಚ್ಚದವ. ನಂಬರ್ ಆಫ್ ಪ್ರೋಟಾನ್ಸ್ ಆರ್ ನಾಟ್ ಈಕ್ವಲ್ ಟು ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಅಂದ್ರೆ ಎಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ಈಕ್ವಲ್ ಇಲ್ಲ ಅಂತಂದ್ರೆ ಸೊ ದ ಆಟಮ್ ಈಸ್ ನಾಟ್ ನ್ಯೂಟ್ರಲ್. ಇಟ್ ಈಸ್ ನಾಟ್ ಎ ನ್ಯೂಟ್ರಲ್ ಆಟಮ್. ಸೊ ಇಟ್ ಈಸ್ ನಾಟ್ ಎ ನ್ಯೂಟ್ರಲ್ ಆಟಮ್. ನ್ಯೂಟ್ರಲ್ ಆಟಮ್ ಏನಪ್ಪ ಅಂತಂದ್ರೆ ಅಲ್ಲ ಅಂತಂದ್ರೆ ಇದ್ರೊಳಗೆ ಏನಪ್ಪ ಅಂತಂದ್ರೆ ಇಟ್ ಈಸ್ ಎನ್ ಆ್ಯನಯಾನ್. ಯಾಕೆ ಆ್ಯನಯಾನ್ ಅಂತ ಹೇಳ್ತೀವಿ, ನೆಗೆಟಿವ್ ಚಾರ್ಜ್ ಹೆಚ್ಚದಾವು.
therefore it is anion. Anion ಐತಿ ಚಾರ್ಜ್ ಈಕ್ವಲ್ ಟು ಎಕ್ಸಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಚಾರ್ಜ್ ಈಕ್ವಲ್ ಟು ಎಕ್ಸಸ್ ನಂಬರ್ ಆಫ್ ಏನಪ್ಪ ಅಂದ್ರೆ ಎಲೆಕ್ಟ್ರಾನ್. ಆ ಆನಯಾನ್ ಚಾರ್ಜ್ ಏನಪ್ಪ ಅಂದ್ರೆ ಎಕ್ಸಸ್ ಎಲೆಕ್ಟ್ರಾನ್ಸ್ ಎಷ್ಟು ಇರ್ತಾವಲ್ಲ ಅದ್ರದ್ದು ಚಾರ್ಜ್ ಇರ್ತೈತಿ. ಆನಯಾನ್ ವಿತ್ ಚಾರ್ಜ್ ಈಕ್ವಲ್ ಟು ದಿ ಎಕ್ಸಸ್ ಆಫ್ ಎಲೆಕ್ಟ್ರಾನ್ಸ್. ಎಕ್ಸಸ್ ಆಫ್ ಎಲೆಕ್ಟ್ರಾನ್ಸ್ ಅಂತಂದ್ರೆ 18 ಎಲೆಕ್ಟ್ರಾನ್ ಅದಾವು, 16 ಪ್ರೋಟಾನ್ಸ್ ಅದಾವು. 16 ಪ್ರೋಟಾನ್ 16 ಎಲೆಕ್ಟ್ರಾನ್ ಜೊತೆ ನ್ಯೂಟ್ರಲೈಸ್ ಆತು ಅಂತಂದ್ರೆ ಎರಡು ಏನಪ್ಪ ಅಂತಂದ್ರೆ ನಮಗೇನು ಉಳಿದು ಹೇಳ್ರಿ, ಎಲೆಕ್ಟ್ರಾನ್ಸ್ ಎಕ್ಸಸ್ ಉಳಿದು. ಅದಕ್ಕೇನಪ್ಪ ಅಂತಂದ್ರೆ ದಿಸ್ ಈಸ್ ದಿ ಚಾರ್ಜ್ ಆಫ್ ಆನಯಾನ್. ಆನಯಾನ್ ಅಂದ್ರೆ ಮೈನಸ್ ಚಾರ್ಜ್ ಇರ್ತೈತಿ. ಆ್ಯಂಡ್ ದ ಪ್ರಾಪರ್ ಸಿಂಬಲ್ ಆಫ್ ದಿಸ್ ಸ್ಪೀಸೀಸ್ ಈಸ್, ಎಲಿಮೆಂಟ್ ಯಾವುದಂತ ಹೇಳಿವಿ ನಾವು, ಸಲ್ಫರ್. Sulfur is the element, atomic number 16, mass number 32, and charge of anion is equal to excess electron 2 minus. This is the proper symbol of a species. ಈ ಸ್ಪೀಸೀಸ್ ಏನಪ್ಪ ಅಂದ್ರೆ ಪ್ರಾಪರ್ ಸಿಂಬಾಲ್ ಏನಪ್ಪ ಅಂತಂದ್ರೆ S1632 2 minus ಚಾರ್ಜ್. ಗೊತ್ತಾಯ್ತಲ್ಲ? ಇವೇನಪ್ಪ ಅಂತಂದ್ರೆ ಸಮ್ ಆಫ್ ದಿ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಪ್ರೆಸೆಂಟ್ ಇನ್ ಆನ್ ಆಟಮ್ ಆರ್ ಎಲಿಮೆಂಟ್. ಎಲಿಮೆಂಟ್ದೊಳಗಿನ ನಂಬರ್ ಆಫ್ ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್ ಏನಪ್ಪ ಅಂತಂದ್ರೆ ಇಲ್ಲೆಲ್ಲ ಏನಪ್ಪ ಅಂತಂದ್ರೆ ಕ್ಯಾಲ್ಕುಲೇಷನ್ ನೋಡಿವು. ದಿಸ್ ಕಂಪ್ಲೀಟ್ಸ್ ದಿ atomic number, mass number, isotopes, isotones and isobars. In the next class we will discuss the nature of electromagnetic radiations. Thank you.